ಸೊ ಬಂಗಾಳದ ನೆಲದಲ್ಲಿ ಮೊದಲ ಬಾರಿಗೆ ಹಿಂದೂ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇರತಕ್ಕಂಥದ್ದು. ದೀದಿ ಕೋಟೆಯಲ್ಲಿ ಕೊನೆಗೂ ಕೂಡ ಅರಳಿದೆ ಕಮಲ. ಸೊ ಹಾಗಾಗಿ ಬಿಜೆಪಿ ಕಾರ್ಯಕರ್ತರ ಶತಮಾನಗಳ ಕನಸು ನನಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅವರ ಹಾಜರಾತಿ ಕೂಡ ಇದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಪ್ರಧಾನಿ ಮೋದಿ ಅವರ ಆಗಮನ ಆಗಿರ್ತಕ್ಕಂಥದ್ದು ವೇದಿಕೆಯ ಮೇಲೆ. ಎಲ್ಲ NDA ಮಿತ್ರ ಪಕ್ಷಗಳು ಕೂಡ ಮೋದಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇರತಕ್ಕಂಥದ್ದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೋದಿ ಅವರ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದರು. ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮದಿನ ಇವತ್ತು. ಅದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ರಾಷ್ಟ್ರಗೀತೆಯ ಪಿತಾಮಹ ರವೀಂದ್ರನಾಥ್ ಟ್ಯಾಗೂರ್ ಅವರ ಜಯಂತಿ. ಆ ಜಯಂತಿಯಂದೇ BJP ಅಧಿಕಾರ ಸ್ವೀಕರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡೆ ಇವತ್ತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಭಾವಚಿತ್ರಕ್ಕೆ ಪ್ರಧಾನಿ ಮೋದಿ ಅವರು ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಗವರ್ನರ್ ರಾಜ್ಯಪಾಲರ ಆಗಮನ ಆಗಬೇಕು. ರಾಜ್ಯಪಾಲರು ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಅಧಿಕೃತವಾಗಿ ಕಾರ್ಯಕ್ರಮ ಎಲ್ಲವೂ ಕೂಡ ಆರಂಭ ಆಗುತ್ತೆ. ವೇದಿಕೆಯ ಮೇಲೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಮನವನ್ನು ಸಲ್ಲಿಸಿದ್ದಾರೆ. ಬಹಳ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬ್ರಿಗೇಡ್ ಪರೇಡ್ ಗ್ರೌಂಡ್, ಕೋಲ್ಕತ್ತಾದಲ್ಲಿರ್ತಕ್ಕಂಥ ಬ್ರಿಗೇಡ್ ಪರೇಡ್ ಗ್ರೌಂಡ್. ಸಾಮಾನ್ಯ ಎಲ್ಲ ಚುನಾವಣೆ ಮುಗಿದ ಮೇಲೆ ಪ್ರಮಾಣ ವಚನ ನಡೀತಕ್ಕಂಥ ಗ್ರೌಂಡ್ ಇದು. ಸೊ ಹಾಗಾಗಿ ಅಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಓಕೆ, ಪ್ರಧಾನಿ ಮೋದಿ ಅವರು ಈಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಶಿಲಿಗುಡಿ ನಿವಾಸಿ ಶ್ರೀ ಮಾಖನ್ಲಾಲ್ ಸರ್ಕಾರ 10ನೇ CM ಆಗಿ ಸುವೇಂದು ಅಧಿಕಾರಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಐತಿಹಾಸಿಕ ಕ್ಷಣಕ್ಕೆ ಪ್ರಧಾನಿ ಅಮಿತ್ ಶಾ ಸೇರಿದಂತೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. NDA ಮೈತ್ರಿಕೂಟದ 20 ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಹಿರಿಯ ರಾಜಕಾರಣಿಗೆ ಪ್ರಧಾನಿ ಮೋದಿ ಅವರು ಶಾಲು ಹೊದಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕೋಲ್ಕತ್ತಾದಿಂದ ನೇರ ಪ್ರಸಾರ. ಕೆಲವೇ ಕ್ಷಣದಲ್ಲಿ ಈಗ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ದೀದಿ ನಾಡಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಕಾಲದ ಎಡಪಕ್ಷಗಳ ಭದ್ರಕೋಟೆಯಲ್ಲಿ ಇವತ್ತು ಕಮಲ ಅರಳಿದೆ ಅಂತಕ್ಕಂಥದ್ದೇ ಅಲ್ಲಿರ್ತಕ್ಕಂಥವ್ರೆಲ್ರಿಗೂ ಕೂಡ ಅತ್ಯಂತ ಸಂತಸದ ವಿಷಯ. ಮಿಥುನ್ ಚಕ್ರವರ್ತಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೋದಿ ಅವರು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಬಂಗಾಳದಲ್ಲಿ ಇವತ್ತಿನಿಂದ BJP ರಾಜ್ಯಭಾರ ಆರಂಭ ಆಗ್ತಾ ಇದೆ. ಇವತ್ತಿನಿಂದ BJP ರಾಜ್ಯಭಾರ. ದೀದಿ ಕೋಟೆಯಲ್ಲಿ ಕೊನೆಗೂ ಕೂಡ ಕಮಲವನ್ನು ಅರಳಿಸುವಲ್ಲಿ BJP ಯಶಸ್ವಿಯಾಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. NDA ಮಿತ್ರಕೂಟಗಳ ನಾಯಕರನ್ನೆಲ್ಲರನ್ನೂ ಕೂಡ ಅವರು ಪ್ರಧಾನಿ ಮೋದಿ ಅವರು ಮಾತನಾಡಿಸ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಅವರ ಮಿತ್ರ ಪಕ್ಷಗಳು, ಬೇರೆ ಬೇರೆ ರಾಜ್ಯಗಳ ಮಿತ್ರ ಪಕ್ಷಗಳು ಎಲ್ಲರನ್ನೂ ಮಾತನಾಡಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಕೆಲವು ರಾಜ್ಯಗಳಲ್ಲಿ BJP ಸ್ವತಂತ್ರವಾಗಿ ಅಧಿಕಾರದಲ್ಲಿದೆ, ಮತ್ತು ಕೆಲವು ರಾಜ್ಯದಲ್ಲಿ ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರದಲ್ಲಿದೆ. ಹಾಗಾಗಿ ಅವರೆಲ್ಲರನ್ನ ಕೂಡ ಮಾತನಾಡಿಸಿ ಅವರ ಉಭಯ ಕುಶಲೋಪರಿಯನ್ನು ಕೇಳಲಾಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಸಾಧನೆ. ನಂದಿಗ್ರಾಮ ಭೂಸ್ವಾಧೀನ ಹೋರಾಟದಲ್ಲಿ ಸುವೇಂದು ಅಧಿಕಾರಿ ಅವರು ಮುಂಚೂಣಿಯಲ್ಲಿದ್ದರು. ಯಾವಾಗ TMCನಲ್ಲಿ ಇದ್ದಾಗಲೇ ಅವಾಗಿಂದ ಅವರ ಹೆಸರು ಹೆಚ್ಚು ಪ್ರಚಲಿತಕ್ಕೆ ಬರೋದಕ್ಕೆ ಶುರುವಾಯಿತು. ಅವರು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ TMC ಸರ್ಕಾರದಲ್ಲಿ ಅವರು ಕೆಲಸವನ್ನು ಮಾಡಿದರು. ಆಮೇಲೆ ಈ ಸರ್ತಿ ಅವರು ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಟವನ್ನು ಸಂಘಟನೆ ಮಾಡಿದ್ರಲ್ಲ, ಅದು ಬಹಳ ಇಂಪ್ಯಾಕ್ಟ್ ಆಯಿತು. ಹಾಗಾಗಿ ಸಮರ್ಥ ನಾಯಕ. ನಿಮಗೆ ಭವಾನಿಪುರ ಮತ್ತು ನಂದಿಗ್ರಾಮ ಎರಡು ಕಡೆಯಲ್ಲೂ ಕೂಡ ದೀದಿಯನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನಿಸ್ಸಂಶಯವಾಗಿ ಸುವೇಂದು ಅಧಿಕಾರಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅದು ಪ್ರಧಾನಿ ಮೋದಿ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ತಗೊಂಡಿರ್ತಕ್ಕಂಥದ್ದು. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅವರೊಬ್ಬರ ಹೆಸರೇ ಬಂತು ಅಂತ ನಿನ್ನೆ ಅಮಿತ್ ಶಾ ಅವರು ಘೋಷಣೆ ಮಾಡಿದರು. ಹಾಗಾಗಿ ಅವಿರೋಧವಾಗಿ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಆ ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಬ್ರಿಗೇಡ್ ಪರೇಡ್ ಮೈದಾನ ಸಾಕ್ಷಿ ಆಗ್ತಾ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೈದಾನ ತುಂಬಿ ತುಳುಕ್ತಾ ಇದೆ. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಒಂದು ಬದಲಾವಣೆಯನ್ನು ಬಯಸಿದ್ದಂಥವ್ರು. 15 ವರ್ಷಗಳು ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ದು. ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇತ್ತು. ಎಡಪಕ್ಷಗಳು ಕ್ಷೀಣವಾಗ್ಬಿಟ್ಟಿದ್ವು. ಕಾಂಗ್ರೆಸ್ ಅಂತೂ ಅಟುಕುಂಟು ಲೆಕ್ಕಕ್ಕಿಲ್ಲ.
ಅವರನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಇದ್ದಿದ್ದು ಬಿ ಜೆ ಪಿಗೇನೆ. ಈ ಅವಕಾಶವನ್ನು ಕಳ್ಕೋಬಾರ್ದು ಅಂತ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ರು. ಪ್ರಧಾನಿ ಮೋದಿ ಅವರು ಕೂಡ ಪ್ರಚಾರಕ್ಕೆ ಹೋಗ್ತಾರೆ, ಅಲ್ಲಿ ಅನೇಕ ರ್ಯಾಲಿಗಳನ್ನು ಮಾಡ್ತಾರೆ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ವಿರುದ್ಧ ಮಾತನಾಡ್ತಾರೆ. ಅಲ್ಲಿನ ಭ್ರಷ್ಟಾಚಾರ, ಅಲ್ಲಿನ ವೈಲೆನ್ಸ್, ಆ ರಾಜ್ಯದಲ್ಲಿ ವೈಲೆನ್ಸ್. ಸೊ ಹಾಗಾಗಿ ಜನ ಬದಲಾವಣೆಯನ್ನು ಬಯಸಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ. ವಿರೋಧ ಪಕ್ಷದವರು 108 ಕಾರಣಗಳನ್ನ ಹೇಳ್ಬೋದು, ಸೋಲಾದಾಗ ಕಾರಣಗಳು ಬರ್ತವೆ, ಆದರೆ ಜನ ಅದರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಹೋರಾಟ. ಸುವೇಂದು ಅಧಿಕಾರಿಯ ರಾಜಕೀಯ ಜೀವನವೇ ಹೋರಾಟ. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಐತಿಹಾಸಿಕ ಪದಗ್ರಹಣ ಸಮಾರಂಭ ಕೆಲವೇ ಕ್ಷಣದಲ್ಲಿ ಆರಂಭ ಆಗತ್ತೆ. ಎಲ್ಲರೂ ಬಂದಿದ್ದಾರೆ, ಎಲ್ಲ ಮುಖ್ಯಸ್ಥರು ಕೂಡ ಈಗಾಗಲೇ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಕೇವಲ ರಾಜ್ಯಪಾಲರು ಬರಬೇಕು. ರಾಜ್ಯಪಾಲರ ಆಗಮನದ ನಂತರ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭ ಆಗುತ್ತೆ. RN ರವಿ ಸದ್ಯದ ರಾಜ್ಯಪಾಲರು, ಅಲ್ಲಿ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ. ಅವರು ರಾಜ್ಯಪಾಲರಾಗಿದ್ದು ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ರವಿ ಅವರು ರಾಜ್ಯಪಾಲರಾಗ್ತಾರೆ. ಸೊ ಹಾಗಾಗಿ ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿದರು ಸುವೇಂದು ಅಧಿಕಾರಿ ಅವರು. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಜನ ಬೆಂಬಲವನ್ನು ಗಳಿಸ್ಕೊಂಡಿದ್ದರು ದೊಡ್ಡ ಮಟ್ಟದಲ್ಲಿ. ಈಗ ನೋಡಿದ್ರೆ ಎಲ್ಲರ ಕೈಯಲ್ಲೂ ಕೇಸರಿ ಧ್ವಜ, ಕೇಸರಿ ಬಾವುಟ. ಬಿ ಜೆ ಪಿ ಕಾರ್ಯಕರ್ತರಲ್ಲಿ ನವೋಲ್ಲಾಸ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಾ. ಟ್ಯಾಗೋರ್ ಅವರ ಜನ್ಮದಿನದಂದೇ, ಜಯಂತಿಯಂದೇ ಕಾರ್ಯಕ್ರಮ. ಇವತ್ತೇ ಆ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು. ದೀದಿ ಕೋಟೆಯಲ್ಲಿ ಕೇಸರಿ ಧ್ವಜವನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ತಮ್ಮ ಮಿತ್ರ ಪಕ್ಷಗಳ ನಾಯಕರನ್ನೆಲ್ಲರನ್ನ ಕೂಡ ಪ್ರಧಾನಿ ಮೋದಿಯವರು ಮಾತನಾಡಿಸ್ತಾ ಇದ್ದಾರೆ.